ಯಾದಗಿರಿಯಲ್ಲೂ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ. ರಣ ಮಳೆಗೆ ಮೈದುಂಬಿ ಹರಿತಾ ಇದೆ. ಹಳ್ಳ ಕೊಳ್ಳ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಹಳ್ಳ ಕೊಳ್ಳ ರಸ್ತೆಗಳ ಮೇಲೆ ಹರಿತಾ ಇದೆ. ಹಳ್ಳದ ನೀರಿನ ರಭಸಕ್ಕೆ ರಸ್ತೆಗಳು ಸಂಪರ್ಕ ಕೊಚ್ಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕೊಳ್ಳೂರ ಬಳಿ ಅವಾಂತರ ಸಂಭವಿಸಿದೆ. ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾದಗಿರಿಯ ದೃಶ್ಯಗಳು. ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಲ್ಲೂ ಕೂಡ. ಹಾಗಾಗಿ ಇದು ರಸ್ತೆ, ಇದು ನಿಮ್ಗೆ ರಸ್ತೆ ಅಂತ ಹೇಳಿದ್ರಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ರಸ್ತೆ ಹಳ್ಳ ಕೊಳ್ಳದಂತೆ ಕೊಚ್ಕೊಂಡೋಗಿದೆ. ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಕುಸಿತ ಉಂಟಾಗಿದೆ. ಜಿಲ್ಲೆಯ ಹಲವೆಡೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ, ಕೆಂಬಾವಿ, ಪಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ. ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನ ಗಮನಿಸಿದ್ದೀವಿ. ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ, ಅದಕ್ಕೆ ಪರಿಹಾರ ಕೊಡಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನ ಇಡ್ತಾ ಇದ್ದಾರೆ ಅಲ್ಲಿನ ಜನರು. ಮನೆ ಗೋಡೆ ಕುಸಿತ ಉಂಟಾಗಿದೆ. ಜಿಲ್ಲೆಯ ಹಲವೆಡೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ ಇರಬಹುದು, ಕೆಂಬಾವಿ, ಬಗಲಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂತದ್ದು. ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ, ಅಲ್ಲಿನ ನೆಲಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ. ಸುಳಿ ರೀತಿನಲ್ಲಿ ನೀರು ಹರಿದು ಹೋಗ್ತಾ ಇದೆ. ಮತ್ತೊಂದು ಕಡೆ ಮನೆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ. ನಮಗೆ ಪರಿಹಾರ ಕೊಡಿ, ನಾವು ವಾಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತಹ ಪರಿಸ್ಥಿತಿ. ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅಲ್ಲಿ ಕಂಪ್ಲೀಟ್ ಆಗಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ. ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೀರು ಹರಿದು ಹೋಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮನೆ ಗೋಡೆ ಬಿದ್ದು ಹೋಗಿ ಮನೆ ಒಳಗಡೆ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ. ಹಾಗಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಮಳೆಯ ಅವಾಂತರಗಳು ಒಂದೊಂದು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಾಯಚೂರು, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಬರೋದೇ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾದಂತಹ ಮಳೆ ಹಾನಿ ಯಾವ ರೀತಿಯಾಗಿ ಉಂಟು ಮಾಡ್ತಾ ಇದೆ. ಅಲ್ಲಿ ಕಲ್ಲಿನ ಗೋಡೆಗಳ ಮುಖಾಂತರವಾಗಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೂ ಕೂಡ ನೋಡಿ ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನ ಮುಂದೆ ಅಂತಹ ಸಿಚುವೇಶನ್ ಇದೆ ಅಲ್ಲಿ. ಹಾಗಾಗಿ ನಮಗೆ ಅಟ್ಲೀಸ್ಟ್ ಬೇರೆ ಮನೆಗಳನ್ನಾದ್ರೂ ಕಟ್ಕೊಳ್ಳೋದಕ್ಕೂ ಅಥವಾ ಇನ್ನೇನಾದ್ರೂ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು. ಯಾದಗಿರಿಯಲ್ಲೂ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ. ರಣ ಮಳೆಗೆ ಮೈದುಂಬಿ ಹರಿತಾ ಇದೆ. ಹಳ್ಳ ಕೊಳ್ಳ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಹಳ್ಳ ಕೊಳ್ಳ ರಸ್ತೆಗಳ ಮೇಲೆ ಹರಿತಾ ಇದೆ. ಹಳ್ಳದ ನೀರಿನ ರಭಸಕ್ಕೆ ರಸ್ತೆಗಳು ಸಂಪರ್ಕ ಕೊಚ್ಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕೊಳ್ಳೂರ ಬಳಿ ಅವಾಂತರ ಸಂಭವಿಸಿದೆ. ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾದಗಿರಿಯ ದೃಶ್ಯಗಳು. ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಲ್ಲೂ ಕೂಡ. ಹಾಗಾಗಿ ಇದು ರಸ್ತೆ, ಇದು ನಿಮ್ಗೆ ರಸ್ತೆ ಅಂತ ಹೇಳಿದ್ರಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ರಸ್ತೆ ಹಳ್ಳ ಕೊಳ್ಳದಂತೆ ಕೊಚ್ಕೊಂಡೋಗಿದೆ.
ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಕುಸಿತ ಉಂಟಾಗಿದೆ. ಜಿಲ್ಲೆಯ ಹಲವೆಡೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ, ಕೆಂಬಾವಿ, ಪಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ. ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನ ಗಮನಿಸಿದ್ದೀವಿ. ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ, ಅದಕ್ಕೆ ಪರಿಹಾರ ಕೊಡಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನ ಇಡ್ತಾ ಇದ್ದಾರೆ ಅಲ್ಲಿನ ಜನರು. ಮನೆ ಗೋಡೆ ಕುಸಿತ ಉಂಟಾಗಿದೆ. ಜಿಲ್ಲೆಯ ಹಲವೆಡೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ ಇರಬಹುದು, ಕೆಂಬಾವಿ, ಪಗಲಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂತದ್ದು. ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ, ಅಲ್ಲಿನ ನೆಲಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ, ಸುಳಿ ರೀತಿನಲ್ಲಿ ನೀರು ಹರಿದು ಹೋಗ್ತಾ ಇದೆ. ಮತ್ತೊಂದು ಕಡೆ ಮನೆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ. ನಮಗೆ ಪರಿಹಾರ ಕೊಡಿ, ನಾವು ವಾಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತಹ ಪರಿಸ್ಥಿತಿ, ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅಲ್ಲಿ ಕಂಪ್ಲೀಟ್ ಆಗಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ. ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೀರು ಹರಿದು ಹೋಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮನೆ ಗೋಡೆ ಬಿದ್ದು ಹೋಗಿ ಮನೆ ಒಳಗಡೆ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ. ಹಾಗಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಮಳೆಯ ಅವಾಂತರಗಳು ಒಂದೊಂದು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಾಯಚೂರು, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಬರುವುದೇ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾದಂತಹ ಮಳೆ ಹಾನಿ ಯಾವ ರೀತಿಯಾಗಿ ಉಂಟು ಮಾಡ್ತಾ ಇದೆ. ಅಲ್ಲಿ ಕಲ್ಲಿನ ಗೋಡೆಗಳ ಮುಖಾಂತರವಾಗಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೂ ಕೂಡ ನೋಡಿ ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನ ಮುಂದೆ, ಅಂತಹ ಸಿಚುವೇಶನ್ ಇದೆ ಅಲ್ಲಿ. ಹಾಗಾಗಿ ನಮಗೆ ಅಟ್ಲೀಸ್ಟ್ ಬೇರೆ ಮನೆಗಳನ್ನಾದ್ರೂ ಕಟ್ಕೊಳ್ಳೋದಕ್ಕೂ ಅಥವಾ ಇನ್ನೇನಾದ್ರೂ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು. ಯಾದಗಿರಿಯಲ್ಲೂ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ. ರಣ ಮಳೆಗೆ ಮೈದುಂಬಿ ಹರಿತಾ ಇವೆ. ಹಳ್ಳ ಕೊಳ್ಳ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಹಳ್ಳ ಕೊಳ್ಳ ರಸ್ತೆಗಳ ಮೇಲೆ ಹರಿತಾ ಇದೆ. ಹಳ್ಳದ ನೀರಿನ ರಭಸಕ್ಕೆ ರಸ್ತೆಗಳು ಸಂಪರ್ಕ ಕೊಚ್ಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕೊಳ್ಳೂರ ಬಳಿ ಅವಾಂತರ ಸಂಭವಿಸಿದೆ. ರಸ್ತೆ ಕೊಚ್ಚಿ ಹೋಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾದಗಿರಿಯ ದೃಶ್ಯಗಳು, ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಲ್ಲೂ ಕೂಡ. ಹಾಗಾಗಿ ಇದು ರಸ್ತೆ, ಇದು ನಿಮ್ಗೆ ರಸ್ತೆ ಅಂತ ಹೇಳಿದ್ರಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ರಸ್ತೆ ಹಳ್ಳ ಕೊಳ್ಳದಂತೆ ಕೊಚ್ಕೊಂಡೋಗಿದೆ. ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಕುಸಿತ ಉಂಟಾಗಿದೆ. ಜಿಲ್ಲೆಯ ಹಲವೆಡೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ, ಕೆಂಬಾವಿ, ಪಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ. ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನ ಗಮನಿಸಿದ್ದೀವಿ. ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ, ಅದಕ್ಕೆ ಪರಿಹಾರ ಕೊಡಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನ ಇಡ್ತಾ ಇದ್ದಾರೆ ಅಲ್ಲಿನ ಜನರು. ಮನೆ ಗೋಡೆ ಕುಸಿತ ಉಂಟಾಗಿದೆ. ಜಿಲ್ಲೆಯ ಹಲವೆಡೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಚಟ್ನಳ್ಳಿ ಇರಬಹುದು, ಕೆಂಬಾವಿ, ಪಗಲಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂತದ್ದು. ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ, ಅಲ್ಲಿನ ನೆಲಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ, ಸುಳಿ ರೀತಿನಲ್ಲಿ ನೀರು ಹರಿದು ಹೋಗ್ತಾ ಇದೆ. ಮತ್ತೊಂದು ಕಡೆ ಮನೆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ. ನಮಗೆ ಪರಿಹಾರ ಕೊಡಿ, ನಾವು ವಾಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತಹ ಪರಿಸ್ಥಿತಿ, ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅಲ್ಲಿ ಕಂಪ್ಲೀಟ್ ಆಗಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ.
ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ನೀರು ಹರಿದು ಹೋಗ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮನೆ ಗೋಡೆ ಬಿದ್ದು ಹೋಗಿ ಮನೆ ಒಳಗಡೆ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ. ಹಾಗಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಮಳೆಯ ಅವಾಂತರಗಳು ಒಂದೊಂದು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಾಯಚೂರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಬರೋದೇ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾದಂತಹ ಮಳೆ ಹಾನಿ ಯಾವ ರೀತಿಯಾಗಿ ಉಂಟು ಮಾಡ್ತಾ ಇದೆ. ಅಲ್ಲಿ ಕಲ್ಲಿನ ಗೋಡೆಗಳ ಮುಖಾಂತರವಾಗಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೂ ಕೂಡ ನೋಡಿ ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನ ಮುಂದೆ ಅಂತಹ ಸಿಚುಯೇಷನ್ ಇದೆ ಅಲ್ಲಿ. ಹಾಗಾಗಿ ನಮಗೆ ಅಟ್ಲೀಸ್ಟ್ ಬೇರೆ ಮನೆಗಳನ್ನಾದ್ರೂ ಕಟ್ಕೊಳ್ಳೋದಕ್ಕೂ ಅಥವಾ ಇನ್ನೇನಾದ್ರೂ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು.